ಸಂಚಿಕೆಯಲ್ಲಿ ನಾನು ಅನಾನಸು ಪಾಯಸ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಇಡೀ ಅನಾನಸನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸಣ್ಣಕ್ಕೆ ಹೆಚ್ಚಿ ನೈಸಾಗಿ ರುಬ್ಬಿಕೊಳ್ಳುವ. ನಂತರ ಉರುಳಿಗೆ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ಇದಕ್ಕೆ ರುಬ್ಬಿದ ಅನಾನಸನ್ನು ಹಾಕಿಕೊಳ್ಳಿ. ನಂತರ 1 ಕಪ್ ಸಕ್ಕರೆಯನ್ನು ಹಾಕಿಕೊಳ್ಳಿ. ಇದು ಬಿಸಿಯಾಗುವ ಹೊತ್ತಲ್ಲಿ ನಾವು 1 ತೆಂಗಿನ ತುರಿಯನ್ನು ಹಾಕಿಕೊಂಡು ಹಾಲನ್ನು ತೆಗೆದುಕೊಳ್ಳುವ. ಇದಕ್ಕೆ 3 ಏಲಕ್ಕಿಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ಮೊದಲಿಗೆ ದಪ್ಪ ಹಾಲನ್ನು ಸೋಸಿಕೊಳ್ಳಿ. ಒಂದ್ಸಲ 2ನೇ ಹಾಲನ್ನು ತೆಗೆದುಕೊಳ್ಳಿ. ಅನಾನಸ್ ಪಾಯಸ ದಪ್ಪ ಬರಲಿಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿದ್ದೇನೆ. ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಮೊದಲಿಗೆ ಇದಕ್ಕೆ 2ನೇ ತೆಂಗಿನ ಹಾಲನ್ನು ಹಾಕಿಕೊಂಡು ಚೆನ್ನಾಗಿ ಮಾಜಿಸಿಕೊಳ್ಳಿ. ಇದೇ ಹೊತ್ತಲ್ಲಿ ರುಬ್ಬಿದ ಅಕ್ಕಿಯನ್ನು ಹಾಕಿಕೊಳ್ಳಿ. ಪಾಯಸಕ್ಕೆ ಬೇಕಾಗುವ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪ ಹಾಕಿಕೊಂಡು ಹುರಿದುಕೊಳ್ಳಿ. ಎರಡನೇ ಹಾಲಲ್ಲಿ ಹೀಗೆ ಚೆನ್ನಾಗಿ ಕುದಿಯಿತು ಅಕ್ಕಿ ಮಿಶ್ರಣದ ಜೊತೆ. ಇನ್ನು ಮೊದಲನೇ ಹಾಲನ್ನು ಹಾಕಿ ಬಿಡ್ತಾ ಇದ್ದೇನೆ. ದಪ್ಪ ತೆಂಗಿನ ಹಾಲು ಹಾಕಿ ಆದ್ಮೇಲೆ ಕುದಿಲಿಕ್ಕಿಲ್ಲ, ಒಮ್ಮೆ ಬಿಸಿ ಆದರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಕೇಸರಿ ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ. ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಪಾಯಸ ರೆಡಿ. ಇದನ್ನು 15 ನಿಮಿಷದಲ್ಲಿ ಮಾಡಿಕೊಳ್ಳಬಹುದಾದ ಪಾಯಸವಾಗಿದೆ. ರುಚಿಯಾದ ಅನಾನಸು ಪಾಯಸ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.